ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ರಾಮಯ್ಯ ಅವರೇ, ಏನಾದ್ರೂ ಊಟ ಮಾಡಿ. ಹೀಗೆ ಹಸ್ಕೊಂಡಿದ್ರೆ ಹೇಗೆ? ನಿಮ್ ಮಕ್ಳ ಮುಖನಾದ್ರೂ ನೋಡ್ಬೇಕಲ್ವಾ? ಕಣಪ್ಪ, ನನ್ನ ಮಗ ಒಂದ್ಸರಿ ಬಾಯ್ ತುಂಬಾ ಅಪ್ಪ ಅಂತ ಕಂಡ್ಬಿಟ್ರೆ ಸಾಕು, ನನಗೆ 2 ಹೊತ್ತು ಊಟ ಮಾಡಿದಷ್ಟು ಸಮಾಧಾನ ಆಯ್ತದೆ. ಅಷ್ಟೇ ಸಾಕಪ್ಪ. ನೀನಾದ್ರೂ ಊಟ ಮಾಡಮ್ಮ. ಸುಮನ ಅವರೇ, ನೀವು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ತಂದೆ ಮತ್ತೆ ತಂಗಿನೂ ಉಪವಾಸ ಇದ್ದಾರೆ. ಪ್ಲೀಸ್ ಏನಾದ್ರು ತಿನ್ನಿ. ಸರ್, ರಾಜೇಶನು ಇನ್ನೂ ಊಟ ಮಾಡಿಲ್ಲ. ನಾನು ಹೋಗಿ ಊಟ ಮಾಡಿಸ್ಬಿಟ್ಟು ಬರಲ್ಲ? ಹೌದು, ನನ್ನ ಕೈ ತುತ್ತಿಂದು ತುಂಬಾ ದಿನಗಳೇ ಆಗೋಗಿದೆ. ಒಂದೇ ಒಂದು ತುತ್ತು ತಿನ್ಸ್ ಬರ್ತೀನಿ ಸರ್. ಅವನೀಗ ಊಟ ಮಾಡೋ ಪರಿಸ್ಥಿತಿಯಲ್ಲಿಲ್ಲ ಸರ್. ನಾನ್ ತಿನ್ಸಿದ್ರೆ ತಿಂತಾನೆ ಸರ್. ಯಾ ಐ ಮೇಕ್ ಶ್ಯೂರ್ ಆಫ್ ಇಟ್. ನಾಳೆ ಬೆಳಿಗ್ಗೆ 9 ಗಂಟೆಗೆ ಮುಂಬೈಯಿಂದ ಡಾಕ್ಟರ್ಸ್ ಬರೋದು ಕನ್ಫರ್ಮ್ ಆಗಿದೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಹಣದ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ. ನನಗೆ ವ್ಯಕ್ತಿ ಬೇಕು, ನಮ್ ರಾಜೇಶ ಬೇಕು. ಸಾಹೇಬ್ರ, ನೀವಿಷ್ಟು ನೊಂದ್ಕೊಂಡಿರೋದು ನಾನು ನೋಡೇ ಇಲ್ಲ. ಸಮಾಧಾನ ಮಾಡ್ಕೊರಿ, ಸಮಾಧಾನ ಮಾಡ್ಕೊರಿ. ರಾಮಯ್ಯ ಅವರೇ, ನಿಮ್ ಚಿಕ್ಕ ಮಗಳನ್ನ ಕರ್ಕೊಂಡು ನಿಮ್ ಮನೆಗೆ ಹೊರಡಿ. ಚಿಟ್ಟೆ ಕರ್ಕೊಂಡು ಹೋಗ್ತಾನೆ. ಅಪರ ಮುಂಜಾನೆ ಲಗುನ ಬರೋಣಂತ ನಡ್ರಿ ಹೊಂಡೋನು. ಇಲ್ಲ, ನಾನ್ ನನ್ನ ಮಗನ್ ಬಿಟ್ಟಾನೆ ಎಲ್ಲೂ ಬರೋಕಿಲ್ಲ. ನಾನು ಇಲ್ಲೇ ಇರ್ತೀನಿ. ಹಂಗಾಗುದಿಲ್ರಿ. ದವಾಖಾನ್ಯಾಗ ಒಬ್ರನ್ನ ಬಿಡೋದು. ನಾವು ಹಿಂಗ ಗುಂಪು ಕಟ್ಕೊಂಡಿದ್ರ ರಾಜೇಶ್ ಹಿಂಗ್ ಟ್ರೀಟ್ಮೆಂಟ್ ಕೊಡೋದು ಬಹಳ ತ್ರಾಸ ಆಕತಿ. ಅರ್ಥ ಮಾಡ್ಕೋರಿ, ನಡ್ರಿ ಹೊಂಡೋನು. ರಾಜಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆಯಿಂದ ಎಷ್ಟು ಪ್ರಯತ್ನ ಮಾಡ್ತಾ ಇದೀನಲ್ವಾ? ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅಂತ ಅನ್ಕೊಳ್ಳಿ. ನಾನಿಲ್ಲಿದ್ದೆಲ್ಲ ನೋಡ್ಕೋತೀನಿ. ಬೇಕಾದ್ರೆ ಸುಮನ ಅವ್ರು ಇಲ್ಲಿರ್ಲಿ. ಅಪ್ಪ, ಅವ್ರಷ್ಟೊಂದು ಹೇಳ್ತಿದಾರಲ್ಲ, ಬಾರಪ್ಪ ಹೋಗೋಣ. ನಡ್ರಿ ಹೋಗೋಣ. ಸುಮ್ಮನೆ ಹುಷಾರು ಕಣವ. ನರ್ಸ್ ಬಂದ್ರ? ರಾಜೇಶ್ ಇಂಜೆಕ್ಷನ್ ಕೊಡದಿತ್ತು ಅಂತ ಡಾಕ್ಟರ್ ಹೇಳಿದ್ರು. ಇಂಜೆಕ್ಷನ್ ಕೊಟ್ರಾ? ಆಗಿದೆ ಸರ್, ಅವಾಗ್ಲೇ ನರ್ಸ್ ಹೋಗಿದ್ರು. ಇಂಜೆಕ್ಷನ್ ಕೊಟ್ಟು ನೀವು ನೋಡಿದ್ರಾ? ನರ್ಸ್ ಎಲ್ಲಿ? ಬರ್ತಿದ್ದಾರೆ ಸರ್. ರಾಜೇಶ್ ಇಂಜೆಕ್ಷನ್ ಕೊಟ್ಟಿದ್ದೀನಮ್ಮ. ಹಾ ಸರ್, ಡಾಕ್ಟರ್ ಏನೇನು ಪ್ರಿಸ್ಕ್ರೈಬ್ ಮಾಡಿದ್ರು ಎಲ್ಲ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಅವನು ಸ್ವಲ್ಪ ಕಾಳಜಿಯಿಂದ ನೋಡ್ಕೊಳ್ಳಿ. ತಾನಾನಿ ತಂದಾನೋ ತಂದಾನಿ ನಾನೇನು ತಾನಾನಿ ನಾನಾನೋ ತಾನಾನಿ ತಂದಾನೋ ತಂದಾನಿ ನಾನಾನೋ ತಾನಾನಿ ನಾನಾ. ಟೀ ಬಂದಾದ್ರೂ ತಗೊಳ್ಳಿ ಸುಮ್ಮನವ್ರೆ. ನಿಮ್ಗಾಗಿರೋಷ್ಟು ನಂಗೂ ಆಗಿದೆ. ಆದ್ರೆ ಇದನ್ನೆಲ್ಲ ನಾವು ಎದುರಿಸಲೇಬೇಕು.
ಬೇಡ ಅಂತ ಹೇಳಿ ದಯವಿಟ್ಟು ತಗೊಳ್ಳಿ, ಪ್ಲೀಸ್ ತಗೊಳ್ಳಿ. ತಾನಾನಿ ತಂದಾನೋ ತಂದಾನಾನಿ ನಾನೇನು ತಾನಾನಿ ನಾನಾನು ತಾನಾನಿ ತಂದಾನೋ ತಂದಾನಾನಿ ನಾನಾನು ತಾನಾನಿ ನಾನಾನು. ನಿಮ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಣ್ಣ. ಸಾಧನ, ನಾನು ಈ ಫೈಲ್ ಎಲ್ಲ ಚೆಕ್ ಮಾಡಿದ್ದೀನಿ, ನೀನು ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಬಿಡು. ಸರಿ ಮಾವ. ಮಾವ, ಈ ಚೆಕ್ಗೊಂದು ಸೈನ್ ಆಗ್ಬೇಕಾಗಿತ್ತು. ಹೌದಾ, ಕೊಡು. ಹೇಗನ್ನಿಸ್ತಾ ಇದೆ? ನಿನ್ ಕೆಲಸ ಚೆನ್ನಾಗಿತ್ತು, ಈ ಫ್ಯಾಕ್ಟ್ರಿ ಕೆಲಸ ಚೆನ್ನಾಗಿದ್ಯೋ? ಫ್ಯಾಕ್ಟ್ರಿ ಕೆಲ್ಸನೇ ಸ್ವಲ್ಪ ಪ್ರೆಷರ್ ಅಂತ ಅನಿಸ್ತಿದೆ ಮಾವ. ವರ್ಕರ್ಸ್ ಕೊಟ್ಟಿರೋ ಸಲ್ಗೆ ಬೋನಸ್ ಅನ್ನೋ ಖರ್ಚುಗಳೇ ಅತಿ ಆಯ್ತು ಮಾವ. ಯಾಕಮ್ಮ ಹಂಗಂತ್ಯಾ? ಬಿಸ್ನೆಸ್ ಇಮೋಷನ್ಸ್ ಮೇಲೆ ನಡಿಬಾರ್ದು ಮಾವ, ಕ್ಯಾಲ್ಕುಲೇಷನ್ ಮೇಲೆ ನಡಿಬೇಕು. ಗಿವ್ ಅಂಡ್ ಟೇಕ್ ಪಾಲಿಸಿನೇ ಅಲ್ವಾ ವ್ಯವಹಾರ ಅಂದ್ರೆ. ವ್ಯವಹಾರನ ನಿಷ್ಠೂರವಾಗಿ ನೋಡ್ಬೇಕು ಮಾವ. ಸಾಧನ, ಎಲ್ಲ ವ್ಯವಹಾರಿಕವಾಗಿ ಯೋಚನೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕಾರ್ಮಿಕರು ಹಗಲು ರಾತ್ರಿ ನಮಗೋಸ್ಕರ ಜೀವ ತೆಯ್ತಾರೆ. ಅವ್ರ ವಿಷಯದಲ್ಲಿ ಸ್ವಲ್ಪ ಉದಾರಿಗಳಾಗಿರೋದ್ರಲ್ಲಿ ತಪ್ಪೇನಿದೆಯಮ್ಮ? ಅದು ನಿಮ್ ಕಾಲದಲ್ಲಿ ನಡೀತಿತ್ತೇನೋ ಮಾವ. ಆದ್ರೆ ಈಗ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಪೈಸೆ ಪೈಸೆಗೂ ಲೆಕ್ಕ ಇಟ್ಟು ಖರ್ಚು ಮಾಡ್ಬೇಕಾಗತ್ತೆ. ನೀನು ಹೇಳೋದೇನೋ ಸರಿನೇ, ಆದ್ರೆ ದುಡಿಯೋ ಜೀವಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಲ್ವೇನಮ್ಮ? ಅಪ್ಪನ ಹತ್ರ ಮಾತಾಡಿದ್ರ? ಯಾವ ವಿಷಯ? ಅದೇ ಅದಕ್ಕೆ ನೆನ್ನೆ ನಾವು ಡಿಸ್ಕಸ್ ಮಾಡಿದ್ವಲ್ಲ. ಏನಂತಮ್ಮ ಅವನ್ಗೆ? ದುಡ್ಡು ಬೇಕಂತ? ಮನಸ್ಸೋ ಇಚ್ಛೆ ಕುಡಿದು ಓಲಾಡೋದಕ್ಕೆ ಇಲ್ಯಾರು ಬಿಟ್ಟಿ ದುಡ್ಡಿಲ್ಲ ಅಂತ ಹೇಳವ್ರಿಗೆ. ನೋಡು, ನೀನು 1 ಲೀಫ್ ಕೇಳಿದ್ದೆ, ನಾನು 2 ಲೀಫ್ ಸೈನ್ ಹಾಕಿದ್ದೀನಿ. ತಗೋ. ಚಿಟ್ಟೆ, ಹಾಸ್ಪಿಟಲ್ಗೆ ಹೋಗ್ಬೇಕು, ಬೇಗ ಬಾ. ತೀರ್ಥ, ನಿತ್ಯ ಅವ್ರ ಅಪ್ಪ ಅಮ್ಮನ ಹತ್ರ ನಿಶ್ಚಿತಾರ್ಥದ ಬಗ್ಗೆ ಎಲ್ಲ ನಿನ್ನೆ ಏನಾಗಿದೆ ಅಂತ ಗೊತ್ತಿರ್ಬೇಕಲ್ವಾ? ನಮ್ ರಾಜೇಶ ತನ್ನ ತಾನೇ ಸುಟ್ಕೊಂಡಿದ್ದಾನೆ. ರಾಜೇಶ ಮತ್ತೆ ಬದುಕ್ ಬರ್ತಾನೋ ಇಲ್ವೋ ಅಂತಾನು ಗೊತ್ತಿಲ್ಲ. ಅವನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ಬೇಕಾದ್ರೆ ನಾನಿಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳ? ನನ್ನ ನಂಬ್ಕೊಂಡಿರೋ ಒಂದ್ ಕುಟುಂಬ ಅಲ್ಲಿ ನರಳ್ತಾ ಇದ್ರೆ ನಾನು ನನ್ನ ಕುಟುಂಬದ ಜೊತೆ ಪಾರ್ಟಿ ಫಂಕ್ಷನ್ ಮಾಡ್ಲಾ? ರಾಜೇಶ ನಂಗೋಸ್ಕರ ಎಷ್ಟು ದೊಡ್ಡ ಕೆಲಸ ಮಾಡಿದ ಗೊತ್ತೇನಮ್ಮ? ರಾಜೇಶ ಸಾಯ್ಬಾರ್ದು, ಅವನ್ ಹುಷಾರಾಗ್ಲೇಬೇಕು. ಅವನ್ ಹುಷಾರಾಗಿ ಬಂದ್ಮೇಲೆನೆ, ಬೇರೆ ವಿಷಯ ಅಲ್ಲ. ಅದಕ್ಕೆ ಅಣ್ಣ ಹೋಗ್ತಿದ್ದಾನೆ, ರಶ್ಮಿಕಾ ಬಗ್ಗೆ ಅವನ ಹತ್ರ ಮಾತಾಡಿ. ಶಟ್ ಅಪ್ ಸುಭಾಷ್. ಅವನ್ ಮದ್ವೆ ಬಗ್ಗೆನೆ ಅವ್ನು ಮಾತಾಡೋದಕ್ಕೆ ರೆಡಿ ಇಲ್ಲ. ಇನ್ ನಿನ್ ಮಾತು ಕೇಳ್ತಾನ? ಪೇಷನ್ಸ್, ಟೈಮ್ ನೋಡ್ಕೊಂಡು ನಾನೇ ಮಾತಾಡ್ತೀನಿ, ನೀನ್ ಸುಮ್ಮನಿರು. ಚಿಟೆ, ಹಾಸ್ಪಿಟಲ್ ಇಂದ ಏನಾದ್ರು ಅಪ್ಡೇಟ್ಸ್ ಬಂತ? ರಾಜೇಶನ್ ಕಂಡೀಷನ್ ಹೇಗಿದೆಯಂತೆ? ಸಾಹೇಬ್ರ, ರಾಜೇಶನ್ ಕಂಡೀಷನ್ ಬಹಳ ತ್ರಾಸ್ನಾಗ ಐತಲ್ರಿ. ಮುಂಬೈ ಡಾಕ್ಟರ್ ಬರೋ ತನಕ ಏನು ಹೇಳಕ್ ಆಗೋದಿಲ್ಲ ಅನ್ನಕತ್ತಾರ. ಇನ್ 1 ತಾಸ್ನಾಗ ಡಾಕ್ಟರ್ ಲ್ಯಾಂಡ್ ಹಾಕಾರಂತ. ಹಲೋ ಸರ್. ತೀರ್ಥ, ಈಗಲೇ CM ಮನೆ ಹತ್ರ ಬಂದ್ಬಿಡು. ಸರ್, ನಾನು ಹಾಸ್ಪಿಟಲ್ ಹೋಗ್ತಾ ಇದೀನಿ. ರಾಜೇಶನ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆಯಂತೆ. ಮುಂಬೈಯಿಂದ ಡಾಕ್ಟರ್ಸ್ ಬೇರೆ ಬರ್ತಿದ್ದಾರೆ, ನಾನು ಹೋಗ್ಲೇಬೇಕು ಸರ್. ತೀರ್ಥ, ಅದನ್ನೆಲ್ಲ ಹಾಸ್ಪಿಟಲ್ ಅವ್ರು ನೋಡ್ಕೋತಾರೆ. ನೀನು ಈಗಲೇ ಹೊರಟು CM ಮನೆ ಹತ್ರ ಬಂದ್ಬಿಡು. ಅವರೇ ನಿನ್ನ ಖುದ್ದಾಗಿ ಬರಕ್ ಹೇಳಿದಾರಪ್ಪ. ಅಲ್ಲ ಸರ್, ಅದು ನೋಡೋ, ಇಲ್ಲಿಂದ 15 ನಿಮಿಷ ನಾನು CM ಮನೇಲಿ ಇರ್ತೀನಿ, ನೀನು ಅಲ್ಲಿರ್ಬೇಕಷ್ಟೇ. ಅಕ್ಕ, ಅಣ್ಣ ಹೇಗಿದ್ದಾನೆ? ನೆನ್ನೆ ಹೇಗಿದ್ನೋ ಹಾಗೆ ಇದ್ದಾನೆ ರಾಜಿ. ಇನ್ನು ಪ್ರಜ್ಞೆ ಬಂದಿಲ್ಲ. ಹುಷಾರಾಗ್ತಾನೆ,
ಡಾಕ್ಟರ್ ಅವನ್ನ ಚೆನ್ನಾಗಿ ನೋಡ್ಕೋತಿದಾರಲ್ವಾ, ಹುಷಾರಾಗ್ಬಿಡ್ತಾನೆ. ತಗೋ ನೀರ್ ಕೊಡಿ. ಅಕ್ಕ, ನಿನ್ನೆ ರಾತ್ರಿ ಏನಾದ್ರು ತಿಂದೇನೆ? ನಿನ್ನೆ ರಾತ್ರಿಯಿಂದ ಒಂದ್ ತುತ್ತು ಏನೂ ತಿಂದಿಲ್ಲ. ಇರು, ತಿನ್ನೋದಕ್ಕೆ ಏನಾದ್ರು ತರ್ತೀನಿ. ರಾಜಿ, ನೆನೆ ಕೌನ್ಸಿಲರ್ ಸಾಹೇಬ್ರು ಟೀ ಕೊಟ್ಟಿದ್ರು. ಇಡ್ಲಿ ತರ್ಲಾ? ಬೇಡ ಕಣೆ, ಮೊದ್ಲು ರಾಜೇಶ ಬರ್ಲಿ, ಮೊದಲನೇ ತುತ್ತು ಅವನ್ಗೆ ತಿನ್ಸ್ತೀನಿ, ಆಮೇಲೆ ಅವ್ನ್ ಸುಮ್ನೆ ಇರಲ್ಲ. ನನ್ಗೂ ತುತ್ತು ಮಾಡಿ ತಿನ್ಸ್ತಾನಲ್ವೇನೆ. ರಜೆ, ನಿನಗ್ ನೆನ್ಪಿದ್ಯಾ? ವಾರಕ್ಕೊಂದ್ಸಲ ಆದ್ರೂ ನಾನು ಅವನಿಗೆ ಕೈ ತುತ್ತು ತಿನ್ಸ್ತಾ ಇದ್ದೆ. ಯಾವಾಗ್ಲೂ ಒಂದ್ಸಲ ನೀನೇ ಚಿಕ್ಕ ಮಗುನ ತಿನ್ಸಲ್ಲ ಅಂತ ತಮಾಷೆಗೆ ಬೈದಿದ್ದೆ. ಅದಕ್ಕವನು ಒಲೆ ಮೇಲೆ ಕೈ ಇಟ್ಟು ಸುಟ್ಕೊಂಡಿದ್ದ. ಒಬ್ಬನೇ ಬಂದಿತ್ತು. ಅಷ್ಟಕ್ಕೆ ಎಷ್ಟು ನರಳಿದ್ದ ಅವತ್ತು. ಆದ್ರೆ ಇವತ್ತು ನೋಡೆ, ಮೈಯೆಲ್ಲ ಸುಟ್ಕೊಂಡಿದ್ದಾನೆ. ಅದೆಷ್ಟು ನರಳುತ್ತಿದ್ದಾನೋ ಏನೋ. ನಾನು ಕೈಯಾರೆ ತುತ್ತು ಮಾಡಿ ತಿನ್ಸ್ತೀನಿ ಅಂದ್ರು ನನ್ನನ್ನು ಯಾರು ಅವನ ಹತ್ರನೇ ಬಿಡ್ತಿಲ್ಲ ರಾಜಿ. ಅಕ್ಕ, ಅಣ್ಣಂಗೇನು ಆಗಿಲ್ಲ, ಬೇಗ ಹುಷಾರಾಗ್ಬಿಡ್ತಾನೆ. ಅಪ್ಪ ಇಲ್ಲ? ಕಾಲೋನಿ ಜನರೆಲ್ಲ ಅಣ್ಣಂಗ್ ಬೇಗ ಹುಷಾರಾಗ್ಲಿ ಅಂತ ಹೋಮ ಪೂಜೆನೆಲ್ಲ ಇಟ್ಕೊಂಡಿದ್ದಾರೆ. ಅಪ್ಪನೂ ಅಲ್ಲಿಗೆ ಹೋಗಿದ್ದಾರೆ. ಟೈಮ್ ಎಷ್ಟಾಯ್ತು? 9 ಗಂಟೆಗೆ ಮುಂಬೈಯಿಂದ ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ರು ಕೌನ್ಸಿಲರ್ ಸಾಹೇಬ್ರು. ಬಂದಿದಾರ, ನೋಡ್ಕೊಂಡ್ ಬರ್ತೀನಿ. ಡಾಕ್ಟ್ರೆ, ಮುಂಬೈಯಿಂದ ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ರಲ್ಲ, ಬಂದ್ರಾ? ಇನ್ನು ಬಂದಿಲ್ಲಮ್ಮ, ಬರ್ತಾರೆ. ಬಂದ್ ಕೂಡಲೇ ಇನ್ಫಾರ್ಮ್ ಮಾಡ್ತೀವಿ. ಇನ್ನೂ ಬಂದಿಲ್ವಾ? ಮತ್ತೆ ನಾಳೆನೆ ಬರ್ತಾರೆ ಅಂತ ಕೌನ್ಸಿಲರ್ ಸಾಹೇಬ್ರು ಫೋನಲ್ಲಿ ಮಾತಾಡ್ತಿದ್ರಲ್ಲ. ತೀರ್ಥ, ಬಾಪ ಬಾ. ಯಾಕೆ ಇಷ್ಟೊಂದು ಸಪ್ಗಿದ್ಯಾ? ನೀನ್ ಹಾಸ್ಪಿಟ್ಲಿಗೆ ಹೋಗಿ ಮಾಡೋದಾದ್ರೂ ಏನಿದೆ? ಸುಮ್ಮನೆ ಹೋಗಿ ನಿಂತ್ಕೊಳತ್ತಾನೆ. ಅದನ್ನೆಲ್ಲ ಬಿಟ್ಟು ಮುಖ್ಯಮಂತ್ರಿಗಳ ಹತ್ರ ಸ್ವಲ್ಪ ನಗ್ನಗ್ತಾ ಇರೋ, ಹಿಂಗೆ ಹ್ಯಾಪಿ ಮಾರ ಹಾಕೊಂಡಿರ್ಬೇಡ. ನಾನು ಒಳಗಡೆ ಹೋಗಿ ನಿನ್ನ ಕರೆಸ್ತೀನಿ, ಸರಿನಾ? ಮಾತಾಡ್ತಾ ಇರಿ ಸ್ವಲ್ಪ. ಹೇಳಿ ಸುಮ್ನವ್ರೆ, ಏನಾಯ್ತು? ಕೌನ್ಸಿಲರ್ ಸಾಹೇಬ್ರೆ, ಅದು ಇವತ್ತು 9 ಗಂಟೆ ಅಷ್ಟರಲ್ಲಿ ಮುಂಬೈಯಿಂದ ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ರಲ್ಲ, ನಾನಿಲ್ಲಿ ವಿಚಾರಿಸ್ದೆ, ಇನ್ನು ಯಾರು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಕಾಣಿಸ್ತಿಲ್ಲ. ನನಗೆ ತುಂಬಾ ಭಯ ಆಗ್ತಿದೆ ಸಾಹೇಬ್ರೆ. ಛೇ, ಹೆದರ್ಕೋಬೇಡಿ. ಮುಂಬೈಯಿಂದ ಡಾಕ್ಟರ್ಸ್ ಆಲ್ರೆಡಿ ಬೆಂಗಳೂರಿಗೆ ಬಂದಿದ್ದಾರೆ. ಅವ್ರನ್ನ ಕರ್ಕೊಬರೋದಕ್ಕೆ ಚಿಟ್ಟೆನ ಏರ್ಪೋರ್ಟ್ ಕಳಿಸಿದ್ದೀನಿ. ಹೌದಾ? ನೀವೆಲ್ಲಿದ್ದೀರಾ? ನಾನೀಗ CM ಸರ್ ಮನೇಲಿದ್ದೀನಿ. ಆದಷ್ಟು ಬೇಗ ಅಲ್ಲಿಗೆ ಬಂದ್ಬಿಡ್ತೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರಾಜೇಶನ್ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಧೈರ್ಯವಾಗಿದೆ. ಚಿಟ್ಟೆ ಎಲ್ಲಿದ್ಯಾ? ಏರ್ಪೋರ್ಟ್ ತಲುಪಿದ್ಯಾ ಇಲ್ವಾ? ಸಾಹೇಬ್ರ, ಡಾಕ್ಟರ್ ಬಂದ್ರು. ನಾವು ದವಾಖಾನಿಗೆ ಬಂದಾತು. ಲಿಫ್ಟ್ನಾಗದೀವಿ. ಇನ್ನೇನು ಅವ್ರ ಹೊಂತಕ್ಕೆ ಹೋಗೋದು ಒಂದ ಬಾಕಿ. ಥ್ಯಾಂಕ್ ಗಾಡ್. ಬೇಗ ಹೋಗು. ಸರಿ ಸರ್. ಸರ್, ನಿಮ್ಮನ್ನ ಕರೀತಾರೆ, ಬನ್ನಿ. ತೀರ್ಥ, ಈ 1 ವರ್ಷದಲ್ಲಿ ನಿನ್ನ ಹೆಸರನ್ನ ಕೇಳಿದಷ್ಟು ಬೇರೆ ಯಾರ ಹೆಸರನ್ನು ಕೇಳಲಿಲ್ಲ. ದಿನಕ್ಕೆ 1 ಬಾರಿ ಆದ್ರೂ ನಿನ್ನ ಬಗ್ಗೆ ಏನಾದ್ರೂ ಒಂದು ವಿಷಯ ಕೇಳ್ತಾ ಇರ್ತೀನಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಿದೀಯ. ಹಾಗೆ ಒಳ್ಳೆ ರಾಜಕಾರಣಿ ಅಂತ ಹೆಸರು ಪಡೆದಿದೀಯ ಅಂತಾನೂ ಗೊತ್ತಾಯ್ತು. ಈ ಬಾರಿ ಎಲೆಕ್ಷನ್ ಅಲ್ಲಿ ನಿನ್ನ ಕ್ಷೇತ್ರದಿಂದಾನೇ ನಿನಗೆ MLA ಟಿಕೆಟ್ ಕೊಡ್ತಾ ಇದ್ದೇನೆ. ಸಂತೋಷನಾ? ಆರ್ ಯು ಹ್ಯಾಪಿ? ಥ್ಯಾಂಕ್ ಯು ಸರ್. ತೀರ್ಥ, ಕೊಟ್ಟಿರೋದು MLA ಟಿಕೆಟ್. ಯಾಕೆ ನಿನ್ನ ಮುಖದಲ್ಲಿ ಸಂತೋಷನೇ ಇಲ್ಲ? ಏನಾಯ್ತು? ಸರ್,
ಬೆಂಕಿ ಹಾಕೊಂಡು ಸುಟ್ಕೊಂಡ್ನಲ್ಲ ರಾಜೇಶ, ಅವನ್ ನಮ್ಮ ಹುಡುಗ ಸರ್. ಅವನ ಕಂಡೀಷನ್ ತುಂಬಾ ಕೆಟ್ಟಿದೆ. ನಂಗೆ ಅವನದೇ ಯೋಚನೆ ಆಗಿದೆ ಸರ್. ಅದಕ್ಕೆ ಖುಷಿ ಆದ್ರೂ ಅದನ್ನ ಎಕ್ಸ್ಪ್ರೆಸ್ ಮಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ವೆರಿ ಗುಡ್. ಗುರಿ ಮುಟ್ಟಿದ ತಕ್ಷಣ ಗುರಿ ಮುಟ್ಟಿಸಿದವ್ರನ್ನ ನಾವು ಮರ್ತೇ ಬಿಡ್ತೇವೆ. ಆದರೆ ನೀನು ನಿನ್ನ ಕಾರ್ಯಕರ್ತನ ನೋವನ್ನ ನಿನ್ನ ಸಂತೋಷಕ್ಕಿಂತ ದೊಡ್ಡದು ಮಾಡ್ಕೊಂಡಿದೀಯ. ಒಂದು ಒಳ್ಳೆ ರಾಜಕಾರಣಿಗಿರಬೇಕಾದ ಎಲ್ಲ ಅರ್ಹತೆನೂ ನಿನಗಿದೆ. ಬೇಗ ಎತ್ತರಕ್ಕೆ ಬೆಳಿತೀಯ. ಒಳ್ಳೇದಾಗ್ಲಿ. ಶಂಕರೇಗೌಡ್ರೆ, ಆ ಹುಡುಗನಿಗೆ ಏನ್ ಸಹಾಯ ಬೇಕೋ ಅದೆಲ್ಲ ನಮ್ಮ ಪಾರ್ಟಿ ವತಿಯಿಂದಲೇ ಆಗಬೇಕು. ಆಯ್ತು. ಆ ಹುಡುಗ ಬದುಕು ಉಳಿದ್ರೆ ಅವನನ್ನು ಬೆಳೆಸೋಣ. ಇಂಥ ಹುಡುಗರ ಪಡೆನೇ ನಮಗೆ ಮುಂದೆ ಬೇಕಾಗಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಆಲ್ ರೈಟ್. ತೀರ್ಥ, ನಿನ್ನ ಮೇಲೆ ನಂಬಿಕೆ ಇಟ್ಟು ಈ ಬಾರಿ ನಿನಗೆ ಟಿಕೆಟ್ ಕೊಡಿಸ್ತಾ ಇದ್ದೇನೆ. ಗೆಲ್ಲೇಬೇಕು. ಖಂಡಿತ ಸರ್, ಗೆದ್ದೇ ಗೆಲ್ತೀನಿ. ಅಕ್ಕ, ಕೌನ್ಸಿಲರ್ ಸರ್ ಏನ್ ಹೇಳಿದ್ರು? ಮುಂಬೈಯಿಂದ ಡಾಕ್ಟರ್ ಬರ್ತಾರಂತೆ ಕಣೆ, ಚಿಟ್ಟೆಯನ್ನ ಕರ್ಕೊಂಡ್ ಬರ್ತಾರಂತೆ. ಡಾಕ್ಟ್ರೆ, ರಾಜೇಶ ನನ್ನ ತಮ್ಮ ತುಂಬಾ ಒಳ್ಳೆಯವನು. ಹೇಗಾದ್ರೂ ಮಾಡವನ್ನ ಉಳಿಸ್ಕೊಡಿ. ಜೀವನ ಪೂರ್ತಿ ಅವನ ಆರೈಕೆ ಮಾಡ್ತೀನಿ, ಕೂತರ ನೋಡ್ಕೋತೀನಿ. ಅವನ್ ಪ್ರಾಣ ಒಂದು ಉಳಿಸ್ಕೊಟ್ಬಿಡಿ ಡಾಕ್ಟ್ರೆ. We do our level best. देखते हैं क्या हो सकता है. ಅಣ್ಣ, ಏನ್ ಹೇಳಿದ್ರಣ್ಣ ಅವರು? ಅವ್ರ ಕೈಲಾದ ಪ್ರಯತ್ನ ಮಾಡ್ತಾರವ, ನೀ ತಲೆ ಕೆಡಿಸ್ಕೋಬೇಡ. ರಾಜೇಶ ಲಘುನ ಆರಾಮಕ್ಕನ. ನಮ್ಗಿರೋ ಭರವಸೆ ನೀನ್ ಒಬ್ನೇ ದೇವ್ರೆ. ನಾನು ಇದುವರೆಗೂ ನಿನ್ನ ಹತ್ರ ಏನೂ ಕೇಳಿಲ್ಲ. ಚಿಕ್ಕ ವಯಸ್ಸಲ್ಲೇ ಅಮ್ಮನ್ ಕಳ್ಕೊಂಡ್ವಿ. ಆಗ ಕಳ್ಕೊಳ್ಳೋ ನೋವೇನು ಅಂತ ಗೊತ್ತಿರ್ಲಿಲ್ಲ. ಆದ್ರೀಗ ನಮ್ದೊಂದು ಪುಟ್ಟ ಪ್ರಪಂಚ. ನಾನು, ಅಪ್ಪ, ರಾಜಿ, ರಾಜೇಶ, ಇದ್ರಲ್ಲಿ ಒಂದ್ ಚಿಕ್ಕ ವ್ಯತ್ಯಾಸ ಆದ್ರೂ ನಮ್ ಕುಟುಂಬನೇ ಮುಳುಗೋಗುತ್ತೆ ದೇವ್ರೆ. ದಯವಿಟ್ಟು ಹಾಗೆ ಮಾಡ್ಬೇಡ. ನನ್ನ ತಮ್ಮನ್ ಉಳಿಸ್ಕೊಡು. ನನ್ನನ್ನು ಅವನಿಂದ ದೂರ ಮಾಡ್ಬೇಡ. ಬೇಕಿದ್ರೆ ನನ್ನ ಆಯಸ್ಸಲ್ಲಿ ಅರ್ಧ ಆಯಸ್ಸು ಅವನ್ಗೆ ಕೊಟ್ಬಿಡು. ನನ್ನ ತಮ್ಮ ಬದುಕ್ ಬಂದ್ರೆ ನಾನು ಉಳ್ ಸೇವೆ ಮಾಡ್ತೀನಿ. ನಾನು ಬದುಕಿರೋವರೆಗೂ ಪ್ರತಿ ಮಂಗಳವಾರ ಉಪವಾಸ ಇರ್ತೀನಿ. ದಯವಿಟ್ಟು ನನ್ನ ತಮ್ಮನ ಉಳಿಸ್ಕೊಡು. ಅಕ್ಕ, ಚಿಂತೆ ಮಾಡ್ಬೇಡ ಅಕ್ಕ. ಮುಂಬೈಯಿಂದ ಡಾಕ್ಟರ್ ಬಂದಿದಾರಲ್ವಾ, ಒಳ್ಳೆ ಟ್ರೀಟ್ಮೆಂಟೇ ಕೊಡ್ತಾರೆ. ಅಣ್ಣಂಗೇನು ಆಗಲ್ಲ ಅಕ್ಕ. ಟ್ರೀಟ್ಮೆಂಟ್ ನಡೀತಿದ್ಯಾ? ಹೌದು ಕೌನ್ಸಿಲರ್ ಸಾಹೇಬ್ರೆ, ಡಾಕ್ಟ್ರು ನನ್ನ ತಮ್ಮನ ಉಳಿಸ್ಕೊಡ್ತಾರಲ್ವಾ. ಇಂಥ ತುಂಬಾ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಚಿಂತೆ ಮಾಡ್ಬೇಡಿ, ನಮ್ ರಾಜೇಶಂಗೆ ಏನೂ ಆಗಲ್ಲ. ಸರಿಯಾಗಿ ಹೇಳಿದ್ರಿ ಸಾಹೇಬ್ರೆ. ನಾನು ಈಗ ತರ ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರು ಅರ್ಚನೆ ಮಾಡಿಸ್ಕೊಂಡ್ಬಂದೆ. ಪೂಜೆನು ಬಹು ಚೆನ್ನಾಗಾಯ್ತು ಸಾಹೇಬ್ರೆ. ನನ್ನ ಮಗನ್ ಏನು ಆಗಲ್ಲ. ಸುಮಿ, ತಗೊಳವ, ನೀನೇ ನಿನ್ ಕೈಯಾರ ಅವನ ಅಡೆ ಕುಂಕುಮ ಹಚ್ಚವ.
ಡಾಕ್ಟ್ರೆ ನನ್ ತಮ್ಮ ಹೇಗಿದ್ದಾನೆ? ಮಾತಾಡ್ತಿದ್ದಾನ? ನಾನೇ ಮೊದ್ಲೋಗಿ ಮಾತಾಡ್ಸ್ಕೊ ಬರ್ತೀನಿ ಡಾಕ್ಟ್ರೆ. ನಾನ್ ಮಾತಾಡ್ತಿದ್ರೆ ನನ್ ತಮ್ಮ ಬೇಗ ಹುಷಾರಾಗ್ತಾನೆ. ತುಂಬಾ ದಿನ ಆದ್ಮೇಲೆ ಮಾತಾಡ್ತಿದ್ದೀನಲ್ಲ, ನನ್ ಧ್ವನಿ ಕೇಳಿದ ತಕ್ಷಣ ಎತ್ ಕೂತ್ಕೊಂಡ್ಬಿಡ್ತಾನೆ ಡಾಕ್ಟ್ರೆ. ಒಂದೇ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಡ್ ಬರ್ಲಾ? ಏನಾಯ್ತು ಡಾಕ್ಟರ್? ನಾವು ಒಂದು ದಿನ ತಡ ಮಾಡ್ಬಿಟ್ವಿ ಅಂತ ಹೇಳ್ತಿದ್ದಾರೆ ತೀರ್ಥ ಅವರೇ. ಬಾಡಿ 90% ಸುಟ್ಟೋಗಿದೆ. ಐ ಆಮ್ ಸಾರಿ, ನಾವು ರಾಜೇಶ್ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. He is no more.